ಆತ್ಮೀಯ ಬಂಧುಗಳೇ, ನೋಡಿ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ. ನೋಡಿ ನೀವೆಲ್ಲರೂ ಕೂಡ ಜೈಲು ಊಟ ಅಂತಂದರೆ ಎಷ್ಟೋ ಜನ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಜೈಲಿಗೆ ಹೋಗಿ ಬಂದಿರೋರಿಗೆ ಮಾತ್ರ ಗೊತ್ತಿರುತ್ತದೆ ಅಷ್ಟೇ. ಯಾಕೆ ಅಂತಂದರೆ ಜಾಸ್ತಿ ಜನ ಅಂತೂ ಜೈಲಿಗೆ ಹೋಗಲ್ವಲ್ಲ. ಎಲ್ಲೋ ಒಂದು 100ರಲ್ಲಿ 1% ಮಾತ್ರ ಜೈಲಿಗೆ ಹೋಗುವಂಥ ಜನಗಳು, ಪರ್ಮನೆಂಟ್ ಅಲ್ಲೇ ಇರ್ತಕ್ಕಂಥ ಜನಗಳು ಕೂಡ ಈಗಲೂ ನೋಡ್ತಾ ಇರ್ತೀವಿ, ಇದ್ದೇ ಇರ್ತಾರೆ. ಎಷ್ಟೋ ಜನಗಳಿಗೆ ಜೈಲು ಊಟ ಹೇಗಿರುತ್ತೆ, ಜೈಲಲ್ಲಿ ಕೂಡ ಯಾವ್ಯಾವ ಥರ ಊಟ ವೆರೈಟಿ ಊಟ ಮಾಡ್ತಾರೆ, ಮತ್ತು ಏನೇನೆಲ್ಲ ಟೇಸ್ಟಿಯಾಗಿ ಊಟ ಮಾಡ್ತಾರೆ, ಮತ್ತು ಅಲ್ಲಿ ಕೆಲಸಗಾರರು ಎಷ್ಟು ಜನ ಇರ್ತಾರೆ ಅನ್ನೋದು ಕೂಡ ಒಂದು ವಿಷಯಗಳು ಗೊತ್ತಿರಲ್ಲ. ಈಗಾಗಲೇ ನೋಡಿ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಕೂಡ ಜೈಲು ಊಟ ಅನ್ನೋದು ಹೇಗಿರುತ್ತೆ. ಈಗ ಅವರು ಕೂಡ ಜೈಲಿಗೆ ಹೋಗಿ ಬಂದುಬಿಟ್ಟಿದ್ದಾರೆ, ಬಂದಿಲ್ಲ ಜೈಲಲ್ಲೇ ಪರ್ಮನೆಂಟ್, ಈಗ ಜೀವಾವಧಿ ಶಿಕ್ಷೆ ಅಂತ ಕೂಡ ಆಗಿಬಿಟ್ಟಿದೆ. ಈಗ ಅವರು ಕೂಡ ಪ್ರಜ್ವಲ್ ರೇವಣ್ಣ ಅವರ ಪರಿಸ್ಥಿತಿ ಹೇಗಿರ್ಬೋದು ಅಂತ ಕೂಡ ನೀವು ಕೇಳ್ಬೋದು. ಈಗ ಅವ್ರ ಪರಿಸ್ಥಿತಿ ಮತ್ತು ನಮ್ಮ ಜನಗಳೀಗ ಜೈಲಲ್ಲಿ ಇರ್ತಕ್ಕಂಥ ಇನ್ನು ಕಾಮನ್ ಜನಗಳ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದೊಂದು ಬಿಡಿಸಿ ವಿವರವಾಗಿ ಹೇಳ್ತೀನಿ. ನೋಡಿ ಜೈಲು ಊಟ ಅಂತ ಬಂದರೆ ಅಲ್ಲೂ ಕೂಡ ನಾರ್ಮಲ್ಲು, ಈಗ ನಮ್ಮಲ್ಲಿ ಹೋಟೆಲ್ ಊಟ ಏನಿರುತ್ತೆ ಅದೇ ರೀತಿ ಇರಲ್ಲ, ಟೇಸ್ಟಿಯಾಗಂತೂ ಇರಲ್ಲ. ನಮ್ಮಲ್ಲಿ ಮನೆ ಊಟ ಯಾವ ರೀತಿ ಟೇಸ್ಟಿ ಇಲ್ಲದೇ ಇರೋ ಊಟವನ್ನು ನಾವು ಮಾಡ್ಕೋತೀವಿ, ಅದೇ ರೀತಿ ಊಟವನ್ನು ಅಲ್ಲಿ ಜೈಲಲ್ಲೂ ಕೂಡ ಮಾಡಬೇಕಾಗುತ್ತೆ. ಯಾಕೆಂದರೆ ಅದರಲ್ಲೂ ಕೂಡ ನೋಡಿ ಅಲ್ಲಿ ಯಾವುದೇ ರೀತಿಯಾದಂಥ ಜಾಸ್ತಿ ರೇಷನ್ಗಳೆಲ್ಲ ತರಕೋಗಲ್ಲ. ಅಂಗಡಿಯಲ್ಲಿ ನೀವು ಅಲ್ಲಿ ಎಲ್ಲರೂ ಹೋಗ್ತಿರಲ್ಲ, ಅಂಗಡಿಲಿ ಒಂದು ರೇಷನ್ ಅಂಗಡಿಲಿ ಒಂದು ಶಾಪಿಂಗ್ ಮಾಲ್ ಅಂತ ನಾವೇನು ಕರಿತೀವಿ, ಎಲ್ಲೆಲ್ಲೋ ಹೋಗಿ ನಾವು ರೇಷನ್ನ ತಂದು ಅಡುಗೆ ಮಾಡ್ತೀವಲ್ಲ, ಆ ರೀತಿ ಎಲ್ಲ ಅಲ್ಲಿ ಜಾಸ್ತಿ ಇರಲ್ಲ, ಇರುತ್ತೆ ಸ್ವಲ್ಪ ಇರುತ್ತೆ ಅಷ್ಟೇ. ಏನು ಬೇಕೋ ಅವಶ್ಯಕತೆ ನೋಡಿ. ಈಗ ಎಣ್ಣೆ ಇರಲ್ಲ ಅಲ್ಲಿ, ಎಣ್ಣೆ ಎಲ್ಲ ನಾವು ಅಲ್ಲಿ ಜೈಲಲ್ಲಿ ಬೆಳೆಯೋದಕ್ಕಾಗಲ್ಲ, ಆದ್ದರಿಂದ ತರ್ತೀವಿ ಅಷ್ಟೇ ಅಂಗಡಿಗೆ ಹೋಗಿ. ಆ ರೀತಿ ಸಣ್ಣ ಪುಟ್ಟ ಐಟಮ್ ಮಾತ್ರ ಒಂದು ಅಂಗಡಿಗೆ ಹೋಗಿ ತರಬೇಕಾದಂಥ ಪರಿಸ್ಥಿತಿ ಗೌರ್ಮೆಂಟ್ ಕಲ್ಪಿಸ್ಕೊಡುತ್ತೆ ಅಷ್ಟೇ ಜನಗಳಿಗೆ, ಅಲ್ಲಿ ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ. ನೀವು ಜನಗಳಿಗೆ ಅಂದ್ಕೊಂಡ್ರೆ ತಪ್ಪಾಗುತ್ತೆ, ಅದು ನಾನು ಅಷ್ಟೇ, ಜನಗಳಿಗೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಕೈದಿಗಳಿಗೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ನೋಡಿ ಅಲ್ಲಿ ಇರ್ತಕ್ಕಂಥ ನಮ್ಮ ಕೈದಿಗಳಂತ ಏನು ಕರಿತೀವಿ, ಅಲ್ಲಿ ಜೈಲಲ್ಲಿ ಕೆಲವು ಆ ದಿನಕ್ಕೆ ತಕ್ಕಂಥ ಒಂದು ದಿನಕ್ಕೆ, ಈಗ ನೋಡಿ ಇವತ್ತು ಸೋಮವಾರ, ಇವತ್ತು ರೈಸ್ ಬಾತ್ ಆಗಲಿ, ಬೆಳಿಗ್ಗೆ ಟಿಫನ್ಗೆ, ಮಧ್ಯಾಹ್ನ ಅನ್ನ ಸಾಂಬಾರು ಲಂಚ್ ಆಗಲಿ, ಸಾಯಂಕಾಲ ಬತ್ತು ಅಂದರೆ ಏನಾದರೂ ಅನ್ನ ಸಾಂಬಾರು ಚಪಾತಿ ಊಟ ಆಗಲಿ, ಈ ಥರ ಒಂದು ಟೈಮ್ ಟೇಬಲ್ಲು ದಿನಕ್ಕೆ ತಕ್ಕಂತೆ ಒಂದೊಂದು ಟೈಮ್ ಟೇಬಲ್ ಇದ್ದೇ ಇರುತ್ತೆ, ಒಂದೊಂದು ರೀತಿಯ ಒಂದೊಂದು ವೆರೈಟಿ ಊಟ. ಮತ್ತು ಅಲ್ಲೂ ಕೂಡ ಚಿಕನ್ ಊಟ ಇದ್ದೇ ಇರುತ್ತೆ, ನಾನ್ ವೆಜ್ ಕೂಡ ಊಟನೂ ಕೂಡ ಇದ್ದೇ ಇರುತ್ತೆ. ಆದರೂ ಮತ್ತು ಇನ್ನೊಂದು ಏನಂತಂದರೆ ಅಲ್ಲಿ ಅಡುಗೆ ಭಟ್ರು ಅಂತ ಬಂದರೆ ನೀವು ಎಷ್ಟೋ ಜನ ತಿಳ್ಕೊಂಡಿರ್ತೀರ. ಅಲ್ಲಿ ಅಡುಗೆ ಭಟ್ರು ಕೂಡ ಎಲ್ಲರೂ ಕೂಡ ಏನಿರಲ್ಲ, ಅಲ್ಲಿ ತುಂಬ ಕಮ್ಮಿ ಬೆಲೆಯಲ್ಲಿ ಕಮ್ಮಿ ಅಡುಗೆ ಭಟ್ರಿಗೆ ಮಾತ್ರ ಇಟ್ಕೊಂಡಿರ್ತಾರೆ. ಒಂದು 5 ಜನನೋ 3 ಜನನೋ ಈ ರೀತಿ ಇಟ್ಕೊಂಡಿರ್ತಾರೆ. ಇನ್ನು ಮಿಕ್ಕಿದ ಅಡುಗೆ ಎಲ್ಲ ಸ್ವಲ್ಪ ನಮ್ಮ ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳೇ ಮಾಡ್ಕೊಬೇಕಾಗತ್ತೆ. ನೋಡಿ ಊಟ ಅಂತ ಬಂದಾಗ ಎಷ್ಟೋ ಜನ ತಿಳ್ಕೊಂಡಿರ್ತೀರ ತಪ್ಪು ಕಲ್ಪನೆಗಳನ್ನ. ಜೈಲಲ್ಲಿ ಎಷ್ಟೋ ಜನ ಏನೋ ಅವರೇ ಫ್ರೀ ಊಟ ಕೊಡ್ತಾರೆ, ಅವರೇ ಅಲ್ಲಿ ಕೆಲಸ ಕೊಡ್ತಾರೆ, ಅವರೇ ಸಂಬಳ ಕೊಟ್ಬೋದು, ಆರಾಮಾಗಿರ್ಬೋದು ಅಂತ ಅಂದ್ಕೊಂಡಿರ್ತೀರ. ಅದೆಲ್ಲ ಆ ಥರ ಅಲ್ಲ. ನೋಡಿ ಅಲ್ಲಿ ಏನಂತಂದರೆ ನಿಮ್ಮ ಕೈಲೇ ಕೆಲಸ ಮಾಡಿಸ್ತಾರೆ, ನೀವು ಮಾಡಿದ ಊಟನ ನೀವೇ ತಿನ್ನಬೇಕು, ಕೊನೆಗೆ ಅವರು ಸಂಬಳನೂ ಕೊಡ್ತಾರೆ ಅಷ್ಟೇ, ಗೌರ್ಮೆಂಟ್ ಕಡೆಯಿಂದ ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ ಅಲ್ಲಿ ಕೈದಿಗಳು ಅಂತ ನಾವೇನು ಕರಿತೀವಿ, ಕೈದಿಗಳಿಗೆ ಈ ಥರದ ಒಂದು ಬಟ್ಟೆ ಹಾಕೊಳ್ಳೋಕೆ ಕೊಡ್ತಾರೆ. ಮತ್ತು ಅಲ್ಲಿ ಒಂದು ಹೊಲ ಗದ್ದೆಗಳು ಅಂತ ಏನಿರುತ್ತೆ, ಅಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಗದ್ದೆಗಳಿರುತ್ತೆ. ಒಂದು ಟೊಮೊಟೊ ಹಣ್ಣು, ಒಂದು ಬದನೆಕಾಯಿ, ಒಂದು ತರಕಾರಿ ಬೆಳೆಯುವಂಥ ಒಂದು ಅಲ್ಲಿ ಚಾನ್ಸಸ್ ಇದ್ದೇ ಇರುತ್ತೆ. ಎಲ್ಲ ಜೈಲಲ್ಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಆ ಬೆಳೆದಂಥ ತರಕಾರಿಗಳನ್ನೇ ಇವರು ಕೂಡ ಅಲ್ಲಿ ತಿಂತಕ್ಕಂಥದ್ದು ಅಷ್ಟೇ, ಬೇರೆ ಏನೇನಿಲ್ಲ. ಅಲ್ಲಿ ನಾವು ಬೆಳೀತಕ್ಕಂಥ ಬೆಳೆ ತರಕಾರಿಗಳೆಲ್ಲ ಏನಿರುತ್ತೆ ಅದನ್ನು ಆ ಜೈಲಲ್ಲೇ ಕೈದಿಗಳಿಗೆ ಆದಂಥ ಒಂದು ಊಟ ಏನಿರುತ್ತೆ, ಊಟದ ವ್ಯವಸ್ಥೆ, ಅದನ್ನು ಅವರು ತಿನ್ನಿಸೋದಷ್ಟೇ. ಮತ್ತು ಇನ್ನು ಸಣ್ಣ ಪುಟ್ಟ ಒಂದು ದೊಡ್ಡ ಮಟ್ಟದಲ್ಲಿ ಭತ್ತ, ರಾಗಿ ಆಗ್ಬೋದು, ಅದೆಲ್ಲವನ್ನು ನಾವು ಹೊರಗಡೆಯಿಂದನೇ ತರತಕ್ಕಂಥದ್ದು, ಅದನ್ನೆಲ್ಲ ಅಲ್ಲಿ ಜೈಲಲ್ಲಿ ಬೆಳೆಯಲ್ಲ. ಯಾಕೆಂದರೆ ಸ್ನೇಹಿತರೆ, ಜೈಲಲ್ಲಿ ಬೆಳೀತಕ್ಕಂಥದ್ದು ಅಲ್ಲಿ ಏನು ಸಣ್ಣದಾಗಿ ಏನು ಬೆಳಿತೀವಿ, ಒಂದು ತರಕಾರಿ ಅಂತ ಬೆಳೆ ಆಗ್ಬೋದು, ಒಂದು ಸಣ್ಣ ಹಣ್ಣಿನ ಬೆಳೆ ಅಂಥದ್ದಾಗ್ಬೋದು, ಅಂಥದ್ದು ಮಾತ್ರ ಅಲ್ಲಿ ಬೆಳೀತಾರಷ್ಟೇ. ಅದು ಬಿಟ್ಟರೆ ನೋಡಿ ಇನ್ನೇನು ಬೆಳೆಯಲ್ಲ ಅಲ್ಲಿ. ನೋಡಿ ಚಪಾತಿ, ಗೋಧಿ ಹಿಟ್ಟಿನಂಥದ್ದೆಲ್ಲ ನಾವು ಹೊರಗಡೆನೇ ತಂದು ಆಗಾಗ ಬಂದು ಫುಡ್ ಲೈಸೆನ್ಸ್ ಅಧಿಕಾರಿಗಳೆಲ್ಲ ಬಂದು ಹೋಗ್ತಾ ಇರ್ತಾರೆ. ಯಾಕೆಂದರೆ ಅಲ್ಲಿ ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳಿಗೂ ಕೂಡ ಒಳ್ಳೊಳ್ಳೆ ಊಟ ಕೊಡಲೇಬೇಕು. ಯಾಕೆಂತಂದರೆ ಒಳ್ಳೊಳ್ಳೆ ಊಟ ಕೊಡಲಿಲ್ಲ ಅಂದರೆ ಕೈದಿಗಳು ಕೂಡ ಅಲ್ಲಿ ಒಂದು ಆರೋಗ್ಯದ ಒಂದು ಸವಾಲನ್ನು ಎದುರಿಸಲೇಬೇಕಾಗುತ್ತೆ. ಆರೋಗ್ಯ ಏನು ಕೆಟ್ಟ ಆರೋಗ್ಯ ಎಲ್ಲರೂ ಕೂಡ ಬಂದೇ ಬರುತ್ತೆ. ಆ ಪರಿಸ್ಥಿತಿ ಬಂದಾಗ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿ ಹೋಗ್ತಾ ಇರ್ತಾರೆ. ಎಲ್ಲ ಒಂದು ಜೈಲಲ್ಲೂ ಅಷ್ಟೇ. ಅವ್ರು ಬಂದು ಹೋಗಲಿಲ್ಲ ಅಂತಂದರೆ ಅವ್ರಿಗೂ ಕೂಡ ಒಂದು ಕಾನೂನಿನ ಕ್ರಮ ಏನಿದೆ ಅದನ್ನು ಪಾಲನೆ ಮಾಡಲೇಬೇಕು, ಎಲ್ಲರೂ ಅಷ್ಟೇ. ಯಾಕೆಂದರೆ ಜೈಲಲ್ಲಿ ನೋಡಿ ಎಷ್ಟೋ ಜನ ಒಂದು ಈ ಥರ ಒಂದು ಭಟ್ರುಗಳೆಲ್ಲ ನಾವು ಇಟ್ಕೊಂಡಿರ್ತೀವಲ್ಲ ಹೋಟೆಲಲ್ಲಿ, ಅದೇ ರೀತಿ ಕೆಲಸಗಾರರನ್ನ ಇಟ್ಕೊಂಡಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಕೆಲಸಗಾರರು ಸ್ವಲ್ಪ ಮಟ್ಟದಲ್ಲಿ ಇರ್ತಾರಷ್ಟೇ, ಅವರೇ ಆಮೇಲೆ ನಮ್ಮ ಜೈಲಿನ ಕೈದಿಗಳಿಗೆ ಕೆಲಸವನ್ನು ಕಲಿಸ್ಕೊಡ್ಬೇಕಾಗುತ್ತೆ. ಕೆಲಸವನ್ನು ಯಾವ ರೀತಿ ಕಲಿಸ್ಬೇಕು ಅಂತಂದರೆ ಈ ಕೆಲಸವನ್ನು ಮಾಡು, ಈ ರೀತಿ ಒಂದು ಹೆಲ್ಪರ್ ಅನ್ನೋ ರೀತಿ, ಒಂದು ಹೆಲ್ಪರ್. ಈಗ ನೋಡಿ ಪಾತ್ರೆ ತೊಳೆಯೋದೇ ಆಗ್ಬೋದು, ಇನ್ನೊಂದು ಅಲ್ಲಿ ಒಂದು ನಮ್ಮ ಬಟ್ಟೆನ ನಾವೇ ವಾಶ್ ಮಾಡ್ಕೊತಕ್ಕಂಥ ಆಗ್ಬೋದು, ಅದೆಲ್ಲ ನಮ್ಮ ಕೈದಿಗಳೇ ಮಾಡ್ಕೋಬೇಕಾಗುತ್ತೆ. ಇನ್ನು ಊಟದ ವ್ಯವಸ್ಥೆ ಅಂತ ಬಂದಾಗ
ಬಂದಾಗ ಊಟದಲ್ಲಿ ಅವರವರೇ ಒಂದು ಊಟವನ್ನು ಈಗ ಮೇಯ್ನ್ ಭಟ್ರುಗಳು ಅಂತ ಏನು ಕರಿತೀವಿ, ಅವ್ರು ಅಡುಗೆ ಮಾಡಿದ್ರೆ ಇವ್ರು ಸ್ವಲ್ಪ ಹೆಲ್ಪ್ ಮಾಡಬೇಕಾಗುತ್ತೆ. ಏನಾದರೂ ಒಂದು ಚಪಾತಿಗೆ ಹಿಟ್ಟು ಕಲಿಸುವಂಥದ್ದಾಗ್ಬೋದು, ಇನ್ನೊಂದಾಗ್ಬೋದು, ಪಾತ್ರೆ ತೊಳೆಯೋದಾಗ್ಬೋದು, ಅದನ್ನು ನಮ್ಮ ಜೈಲು ಕೈದಿಗಳೇ ಮಾಡಬೇಕಾಗುತ್ತೆ. ನೋಡಿ, ಅಲ್ಲಿ ಬೆಳೆಗಳು ಅಂತ ನಾವು ಬಂದಾಗ ಬೆಳೆಯೋದು ಅಲ್ಲಿ ಇರ್ತಕ್ಕಂಥ ಒಂದು ಸಸ್ಯ ತೋಟ ಅಂತ ನಾವೇನು ಕರಿತೀವಿ, ಹೂವಾಗಲಿ, ಒಂದು ಹಣ್ಣಾಗಲಿ, ಒಂದು ತರಕಾರಿ ಆಗಲಿ, ಅದೆಲ್ಲ ಬೆಳೀತಕ್ಕಂಥದ್ದೆಲ್ಲ ನಾವು ಅಲ್ಲಿ ಬೆಳಿತೀವಲ್ಲ, ಒಂದು ತರಕಾರಿಗಳೆಲ್ಲ ನಮ್ಮ ಜೈಲು ಊಟಕ್ಕೇನೆ ಬೆಳೆಯೋದು. ನಾವು ಊಟ ತಿನ್ನೋ ಊಟಕ್ಕೇನೆ ಅದನ್ನೆಲ್ಲ ಬೆಳೆದು ನಾವು ಮಾರ್ಕೆಟ್ಗೆ ಹಾಕಿ ಮಾರೋದು, ಅವೆಲ್ಲ ಏನು ಬರಲ್ಲ. ಅಲ್ಲಿ ಎಷ್ಟೋ ಜನ ತಿಳ್ಕೊಂಡಿರ್ತಕ್ಕಂಥ ವಿಷಯ ಏನಂತಂದರೆ, ಇದು ನಾವು ಅಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿಗಳನ್ನ ನಾವೇ ತಿನ್ನಬೇಕು ಅಷ್ಟೇ, ಬೇರೆ ಏನೇನಿಲ್ಲ. ನಮ್ಮ ಒಂದು ಅಡುಗೆ ಕೆಲಸಕ್ಕೆ ಆಗುತ್ತೆ ಅಂತ ಸಣ್ಣ ಪುಟ್ಟದಾಗಿ ಒಂದು ಬೆಳ್ಕೋತಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇರಲ್ಲ. ಮತ್ತು ಆಕೆ ಬೆಳೆಯತಕ್ಕಂಥದ್ದು ಬೇರೆ ಇನ್ಯಾರೋ ರೈತರು ಬಂದು ಬೆಳೆಯಲ್ಲ, ಅಲ್ಲಿ ನಮ್ಮ ಜೈಲಿನ ಕೈದಿಗಳೇ ಬೆಳೀತಾರೆ. ಕೈದಿಗಳೇ ಹೋಗಿ ಅಲ್ಲಿ ಕೆಲಸವನ್ನು ಮಾಡಬೇಕು. ಒಂದು ಗುದ್ಲಿ, ಆರೆ, ಒಂದು ಪಿಕಾಸಿ ಅಂತ ನಾವೇನು ಕರಿತೀವಿ, ಏಕಾಸಿ, ಪಿಕಾಸಿ ಅಂತೆಲ್ಲ ಕರಿತೀವಲ್ಲ, ಅದನ್ನು ಕೊಡ್ತಾರೆ ಕೆಲಸನ. ಅಲ್ಲಿ ಜೈಲಲ್ಲಿ ಕೆಲಸ ಕೊಟ್ಟಾಗ ಆ ಕೆಲಸದ ಮೂಲಕನೇ ಬೆಳಿಬೇಕು. ಆ ಒಂದು ಕೆಲಸ ಏನು ಮಾಡ್ತೀವಿ ಆ ಕೆಲಸಕ್ಕೆ ತಕ್ಕಂಥ ಒಂದು 8 ಇಂದ 10 ಗಂಟೆ ಕೆಲಸ ಏನಿರುತ್ತೆ, 10 ಅವರ್ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಒಂದು ಊಟದ ವ್ಯವಸ್ಥೆ ಜೊತೆಗೆ ಒಂದು ಸ್ಯಾಲ್ರಿನೂ ಕೂಡ ಕೊಡ್ತಾರೆ. ಸಂಬಳ ಇದ್ದೇ ಇರುತ್ತೆ. ನೋಡಿ, ಈಗಲೂ ಕೂಡ ನೀವು ನೋಡ್ತಾ ಇರ್ತೀರ, ಅಲ್ಲಿ ಬೆಳೀತಕ್ಕಂಥದ್ದು ಬೆಳೆಯನ್ನು, ಒಂದು ಗಿಡಕ್ಕೆ ಒಂದು ನೀರು ಹಾಕ್ತಕ್ಕಂಥದ್ದು, ಬೆಳೆ ಬೆಳೀತಕ್ಕಂಥದ್ದು ಎಲ್ಲ ಕೂಡ ನಾವು ನೋಡ್ತಾ ಇರ್ತೀವಿ. ಅದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತಂದರೆ, ಜೈಲಲ್ಲಿ ಅವ್ರಿಗೆ ಬೇಕಾದಂಥ ಒಂದು ಊಟವನ್ನು ಅವರೇ ಮಾಡ್ಕೊಬೇಕು. ಜೈಲಲ್ಲಿ ಎಷ್ಟೋ ಜನ ಕೈದಿಗಳು ಏನೇನೋ ಅಂದ್ಕೊಂಡಿರ್ತಾರೆ, ಜೈಲಿಗೆ ಹೋಗ್ಬಿಟ್ರೆ ಒಳ್ಳೆ ಊಟ ಇರುತ್ತೆ, ಹಂಗೆ ಹಿಂಗೆ, ನಾವು ಏನೋ ಒಂದು ಒಳ್ಳೆ ಒಂದು ನಾನ್ ವೆಜ್ ಊಟ ಕೂಡ ಇರುತ್ತಲ್ಲ, ಆರಾಮು ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಅಲ್ಲೇ ಕಾಲ ಕಳಿಬೋದು, ಸಾಯೋಗಂಟು ಅಂತ ಅಂದ್ಕೊಂಡಿರ್ತಾರೆ. ಅದು ಒಂದು ಇಷ್ಟಾಗಿ ಸ್ವರ್ಗನೂ ಅಲ್ಲ, ಈ ಕಡೆ ನರ್ಕನೂ ಅಲ್ಲ, ಆ ರೀತಿ ಒಂದು ಪರಿಸ್ಥಿತಿ ಅಲ್ಲಿ ಇದ್ದೇ ಇರುತ್ತೆ. ಎಷ್ಟೋ ನಮ್ಮ ಬಡ ಕುಟುಂಬಗಳು ಕೂಡ ಕೇಳ್ಬೋದು, ಅಯ್ಯೋ ನಮ್ಮಂಥ ಬಡ ಕುಟುಂಬಗಳು ಬದುಕೋದಕ್ಕಿಂತ ಜೈಲಲ್ಲಿ ಹೋಗಿ ವಾಸ ಮಾಡೋದು ಒಳ್ಳೇದಲ್ವಾ ಅಂತ ಏನೇನೋ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅಷ್ಟು ಈಸಿ ಅಲ್ಲ ಅದು. ಯಾಕೆಂದರೆ ನೋಡಿ, ಅಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಏನಿದೆ, ಆ ಬೆಳೆ ಅಂತಂದೇ ನಾವು ತಿನ್ನಬೇಕು ಕೊನೆವರೆಗೂ. ಅಲ್ಲಿ ಅಂತಂಥ ಟೇಸ್ಟಿ ಅಂತ ಫುಡ್ ಅಂತೂ ಇದೆ ಯಾವುದೇ ಕಾರಣಕ್ಕೂ ಇರಲ್ಲ. ಮತ್ತು ನಾವು ಎಷ್ಟು ಕೆಲಸ ಮಾಡ್ತೀವೋ ಅಲ್ಲಿ ಅಷ್ಟು ಅರ್ಹತೆಗೆ ತಕ್ಕಂಥ ಒಂದು ಸಂಬಳ ಇದ್ದೇ ಇರುತ್ತೆ. ನಮ್ಮ ಒಂದು ಸಂಬಳ ಏನಿದ್ದೇ ಇರುತ್ತೆ. ನೋಡಿ, ಒಂದು ಚಪಾತಿ, ಒಂದು ಏನಾದರೂ ಒಂದು ಮೊಟ್ಟೆಯಿಂದ ಆಮ್ಲೆಟ್ ಆಗ್ಬೋದು, ಕೆಲವೊಂದು ದೋಸೆ, ಇಡ್ಲಿ ಆಗ್ಬೋದು, ಇದೆಲ್ಲ ಒಂದು ಜೈಲಲ್ಲಿ ಬರ್ತಕ್ಕಂಥ ಫುಡ್ಡು. ಎಲ್ಲ ನಾವು ಏನು ಭಟ್ರು ಅಂತ ಇಟ್ಕೊಂಡಿರ್ತೀವಲ್ಲ ಅಲ್ಲಿ ಕೆಲಸಗಾರರಲ್ಲಿ ಜೈಲಲ್ಲಿ, ಅವ್ರಿಗೆಲ್ಲ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ತೋರಿಸ್ಬಿಟ್ಟೆ ಹೊರಗಡೆ ಹೋಗ್ಬೇಕಾಗುತ್ತೆ. ಯಾಕೆಂದರೆ ಕೈದಿಗಳು ಯಾವುದೇ ಕಾರಣಕ್ಕೂ ಜೈಲಿಂದ ಹೊರಗಡೆ ಬರೋಕ್ಕಾಗೋದೇ ಇಲ್ಲ. ನೀವು ಎಷ್ಟೋ ಜನ ಅಂದ್ಕೊಂಡಿರ್ತೀರ, ಕೈದಿಗಳು ಆಗಿ ಹೋಗಿ ಹೊರಗಡೆ ಏನಾದರೂ ಬಂದುಬಿಡ್ತಾರ, ಹೊರಗಡೆ ಏನಾದರೂ ತಪ್ಪಿಸ್ಕೊಂಡು ಬರ್ಬೋದಾ, ಭಟ್ರು ಕೆಲಸ ಕೊಟ್ಟಿದ್ದಾರೆ, ಜೈಲಲ್ಲಿರ್ತಕ್ಕಂಥ ಕೆಲಸಗಾರರಿದ್ದಾರೆ, ಈ ಕೆಲಸಗಾರರ ಮೂಲಕ ನಾವೇನಾದರೂ ಹೊರಗಡೆ ಬಂದ್ಬಿಡ್ಬೋದು ತಪ್ಪಿಸ್ಕೊಂಡು. ಅದೆಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರಿಗೆ ಆದಂಥ ಒಂದು ನಂಬರನ್ನು ಕೊಟ್ಟಿರ್ತಾರೆ, ಆ ನಂಬರ್ ಮೂಲಕ ಅವರು ಹೋಗಲೇಬೇಕು. ಅಲ್ಲಿರ್ತಕ್ಕಂಥ ನಮ್ಮ ಒಂದು ಜೈಲರ್ ವಾರ್ಡರ್ ನಾವೇನು ಕರಿತೀವಿ ಅಲ್ಲಿ ವಾರ್ಡರ್ ಅಂತಕ್ಕಂಥವ್ರು, ಅವರು ಯಾವುದೇ ಕಾರಣಕ್ಕೂ ಈ ಸವಾಲನ್ನು ಏನು ಎದುರಿಸ್ಬೇಕಂತಂದರೆ, ಇದೊಂದು ರೂಲ್ಸ್ ಪಾಲನೆ ಅಂತ ನಾವೇನು ಕರಿತೀವಿ ಅದನ್ನು ಪಾಲಿಸ್ಕೊಂಡೇ ಹೋಗಬೇಕು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಅದಾಗಲ್ಲ. ಇದನ್ನು ಪಾಲಿಸಲಿಲ್ಲ ಅಂತಂದರೆ ಜೈಲು ಊಟದಲ್ಲಿ ನೋಡಿ, ಅವ್ರಿಗೂ ಕೂಡ ಇನ್ನೊಂದು ಏನಂತಂದರೆ, ನಾವು ಜೈಲು ಊಟ ಮಾತ್ರ ಅಲ್ಲ, ಇಲ್ಲಿ ತಿಳ್ಕೊಬೇಕಾಗಿರೋಂಥ ವಿಷಯ ಅಂತಂದರೆ, ನಮ್ಮ ಭಟ್ರು ಅಧಿಕಾರಿಗಳು ಅಂತ ನಾವೇನು ಕರಿತೀವಿ, ಅವ್ರ ಮೂಲಕ ಏನಾದರೂ ಜೈಲು ಕೈದಿ ಏನಾದರೂ ಹೊರಗಡೆ ಹೋಗೋಕೆ ಟ್ರೈ ಮಾಡ್ತಾವನ ಅಂತ ಈ ಥರನೂ ಕಂಡುಹಿಡಿತೀವಿ. ನೋಡಿ, ಅಲ್ಲಿ ಹೊಲ ಗದ್ದೆಗಳು, ಸಣ್ಣ ಪುಟ್ಟ ಹೊಲಗಳೆಲ್ಲ ಇದ್ದೇ ಇರುತ್ತೆ ಜೈಲಲ್ಲಿ ಅಂತೆಲ್ಲ ಹೇಳ್ಬೋದು. ಆ ಸಣ್ಣ ಪುಟ್ಟ ಹೊಲಗಳನ್ನೆಲ್ಲ ಉಳಿಸ್ತಾರೆ ಅಲ್ಲಿ. ಅದೇನು ಈಗ ಮೊದಲೆಲ್ಲ ಹಸುಗಳಿಂದ ಉಳಿಸ್ತಿದ್ರೇನೋ, ಸದ್ಯಕ್ಕೆ ಈಗ ಹಸುಗಳಿಂದ ಎಲ್ಲ ಉಳಿಸಲ್ಲ, ಒಂದು ಟ್ಯಾಕ್ಟ್ರ್ ವ್ಯವಸ್ಥೆನೋ ಏನೋ ಅವ್ರದ್ದೇ ಆದಂಥ ಒಂದು ಮಿಷಿನ್ ವ್ಯವಸ್ಥೆ ಇದ್ದೇ ಇರುತ್ತೆ ಉಳುವಂಥದ್ದು ಹೊಲಗಳನ್ನ. ಆ ಹೊಲಗಳನ್ನ ಉಳಿಸಿ ನೆಕ್ಸ್ಟು ಅಲ್ಲಿಂದ ಮತ್ತೆ ಅಷ್ಟು ಬೆಳೆಯನ್ನು ಬೆಳೀತಕ್ಕಂಥದ್ದು ಜೈಲಲ್ಲಿ ಇದ್ದೇ ಇರುತ್ತೆ ಕಾಯಮಾಗಿ ವ್ಯವಸ್ಥೆ. ಆ ವ್ಯವಸ್ಥೆ ಎಲ್ಲ ನಮ್ಮ ಕೈದಿಗಳ ಕೈಲೇ ಮಾಡಿಸೋದು. ಬೇರೆ ಯಾರು ಅಲ್ಲಿ ರೈತರು ಬಂದು ಮಾಡೋದು, ನಮ್ಮ ಯಾರೇ ಅಧಿಕಾರಿಗಳು ಮಾಡೋದು, ದೊಡ್ಡ ಅಧಿಕಾರಿಗಳು ಅವ್ರು ಯಾರು ಬರಲ್ಲ. ಸರ್ಕಾರಿ ಅಧಿಕಾರಿಗಳು ಈ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾರೆ, ಆ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಜೈಲಲ್ಲಿ ಇರ್ತಕ್ಕಂಥದ್ದು ಎಷ್ಟೋ ಜನ ಅಲ್ಲೂ ಕೂಡ ನರ್ಕ ಅಂದ್ಕೊಂಡಿರ್ತೀರ, ಸ್ವರ್ಗ ಇದೆ ಅಂತ ಅಂದ್ಕೊಂಡಿರ್ತೀರ, ಅಲ್ಲೇ ಆರಾಮಾಗಿ ಊಟ ತಿನ್ಕೊಂಡಿದ್ದೆ ಏನೇನೋ ಅಂದ್ಕೊಂಡಿರ್ತೀರ. ಬಟ್ ನೀವು ಅಲ್ಲಿ ಹೋಗ್ತಕ್ಕಂಥದ್ದು, ನಾವು ಒಂದ್ಸಲ ಹೋಗ್ಬೇಕಂದ್ರೆ ಯೋಚನೆ ಮಾಡಿ ಹೋಗ್ಬೇಕಷ್ಟೇ. ನೋಡಿ, ಎಷ್ಟೋ ಜನ ಪರ್ಮನೆಂಟ್ ಜೈಲಲ್ಲೇ ಕೊಳಿಬೇಕಂತಂದರೆ ಅದು ನಾವು ಯೋಚನೆ ಮಾಡಿ ಹೋಗಬೇಕು, ಇಲ್ಲಾಂದರೆ ಅದು ಸಾಧ್ಯನೇ ಆಗಲ್ಲ.